ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಜ್ಞಾನವಿದು ಯೂಟ್ಯೂಬ್ ಚಾನೆಲ್. ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ಆನ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆನಾ? ಈ ಎಕ್ಸಾಂಪಲ್ ಏನಂದರೆ, ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅವರು ಟೇಬಲ್ನ ಕೊಟ್ಟಿಲ್ಲ, ಜಸ್ಟ್ ಸ್ಟೇಟ್ಮೆಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಟೇಬಲ್ನ ಬರ್ಕೊಂಡು ಅದಕ್ಕೆ ನೆಕ್ಸ್ಟ್ ಕೊಟ್ಟಿರೋ ಅಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಓಕೆನಾ? ಇಲ್ಲಿ ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ. ಈ ರ್ಯಾಂಡಮ್ ವೇರಿಯೇಬಲ್ ಎಕ್ಸ್ ಆಸ್ ದ ಡೆನ್ಸಿಟಿ ಫಂಕ್ಷನ್, ಅಂದರೆ ಎಕ್ಸ್ ಅನ್ನೋದು ಒಂದು ಪ್ರಾಬಬಿಲಿಟಿ ಡೆನ್ಸಿಟಿ ಫಂಕ್ಷನ್ ಅಂತ ಕನ್ಸಿಡರ್ ಮಾಡಿ. ಪಿ ಆಫ್ ಎಕ್ಸ್ ವ್ಯಾಲ್ಯೂ ಹೆಂಗೆ ಕಂಡುಹಿಡಿಬೇಕು ನೋಡಿ. ಸೊ ಇಲ್ಲಿ ಏನೇನಿರುತ್ತೆ, ಎಕ್ಸ್ ಇರುತ್ತೆ ಮತ್ತು ಪಿ ಆಫ್ ಎಕ್ಸ್ ವ್ಯಾಲ್ಯೂ ಇರುತ್ತೆ. ಓಕೆನಾ? ಕೆ ಎಕ್ಸ್ ಸ್ಕ್ವೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, 1, 2, 3 ಅಂದರೆ ಎಕ್ಸ್ ವ್ಯಾಲ್ಯೂಸ್ ಕೊಟ್ಬಿಟ್ಟಿದ್ದಾರೆ 0, 1, 2, 3 ಅಂತ. ಸೊ ಬರ್ಕೊಳ್ಳೋಣ. 0, 1, 2, 3 ಎವ್ಯಾಲ್ಯೂಯೇಟ್ ಕೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ, ಕೆ ಎಕ್ಸ್ ಸ್ಕ್ವೇರ್ ಅಂತ. ಸೊ ಕೆ ಎಕ್ಸ್ ಸ್ಕ್ವೇರ್ನ ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆನಾ? ಇವಾಗ ನೆಕ್ಸ್ಟು ನೋಡಿ, 0 ಇದೆ. ಕೆ 0 ಸ್ಕ್ವೇರ್ ಆದರೆ ಏನಾಗುತ್ತೆ, 0 ಇಂಟು ಸಮಥಿಂಗ್ ವಿಲ್ ಬಿ ಈಕ್ವಲ್ಸ್ ಟು 0 ಅಲ್ವಾ? ಸೊ 0ನೇ ಆಗುತ್ತೆ. ನೆಕ್ಸ್ಟು 1 ಇದೆ, ಕೆ ಇಂಟು 1 ಸ್ಕ್ವೇರ್ ಏನಾಗುತ್ತೆ, 1k ಆಗುತ್ತೆ. ಸೊ ನೀವು 1k ಅಂತನಾದರೂ ಬರ್ಕೊಳ್ಳಿ, ಇಲ್ಲ ಜಸ್ಟ್ ಕೆ ಅಂತನಾದರೂ ಬರ್ಕೊಳ್ಳಿ. 1k ಜಸ್ಟ್ ಕೆ ಎರಡೂ ಸೇಮ್. ಓಕೆನಾ? ನೆಕ್ಸ್ಟು ಕೆ ಇಂಟು 2 ಹೋಲ್ ಸ್ಕ್ವೇರ್. ಸೊ 2 ಸ್ಕ್ವೇರ್ ಏನಾಗುತ್ತೆ, 4 ಆಗುತ್ತೆ. ಸೊ ವ್ಯಾಲ್ಯೂ ಏನಾಗುತ್ತೆ, 4k. ಓಕೆನಾ? ನೆಕ್ಸ್ಟ್ 3x ಸ್ಕ್ವೇರ್. ಸೊ ಕೆ ಆಫ್ 3 ಸ್ಕ್ವೇರ್. 3 ಸ್ಕ್ವೇರ್ ವ್ಯಾಲ್ಯೂ ಏನು, 9. ಸೊ 9k ಆಗುತ್ತೆ. ಓಕೆನಾ? ಎಷ್ಟು ಈಸಿ ಅಲ್ವಾ ಈ ಟೇಬಲ್ನ ಬರ್ಕೊಳ್ಳೋದು. ಇವಾಗ ನೆಕ್ಸ್ಟು ಸಬ್ ಕ್ವೆಶನ್ನ ಸಾಲ್ವ್ ಮಾಡಬೇಕಾಗತ್ತೆ. ಸಬ್ ಕ್ವೆಶನ್ಸ್ ಏನೇನು ಕೊಟ್ಟಿದ್ದಾರೆ, ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1ನ ಕಂಡುಹಿಡಿಬೇಕು. ಪಿ ಆಫ್ 1 ಲೆಸ್ ದ್ಯಾನ್ ಈಕ್ವಲ್ಸ್ ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ಸ್ 2 ಅಂತ ಇದೆ. ನೆಕ್ಸ್ಟು ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಇದೆ ಆ್ಯಂಡ್ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 2 ಇದೆ. ಫಸ್ಟು ನಮಗೆ ಇಲ್ಲಿ ಕ್ವೆಶನಲ್ಲಿ ನೋಡಿ ಕೆ ವ್ಯಾಲ್ಯೂಸ್ ಇದೆ. ಈ ಎಲ್ಲ ವ್ಯಾಲ್ಯೂಸ್ನು ಕಂಡುಹಿಡಿಬೇಕಂದ್ರೆ ಫಸ್ಟ್ ಏನು ಕಂಡುಹಿಡಿಬೇಕು, ನಾವು ಕೆ ವ್ಯಾಲ್ಯೂನ ಕಂಡುಹಿಡಿಬೇಕು. ಕೆ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಏನು ಕಂಡೀಷನ್ನು ನಮ್ಮದು, ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 1 ಅಲ್ವಾ? ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಕಂಡೀಷನ್ನು, ಇದು ಚೇಂಜ್ ಆಗಲ್ಲ. ಎಲ್ಲ ಕ್ವೆಶನ್ಗೂ ಸಮೇಷನ್ ಆಫ್ ಪಿ ಎಕ್ಸ್ ಶುಡ್ ಬಿ ಈಕ್ವಲ್ಸ್ ಟು 1 ಇರಬೇಕು. ಓಕೆನಾ? ಇವಾಗ ಪಿ ಆಫ್ ಎಕ್ಸ್ದು ಸಮೇಷನ್ ಮಾಡೋಣ. ಏನೇನಿದೆ, 0 ಪ್ಲಸ್ 1k ಅಂದರೆ ಕೆ ಪ್ಲಸ್ 4k ಪ್ಲಸ್ 9k ಈಕ್ವಲ್ಸ್ 1. ಓಕೆನಾ? ನೆಕ್ಸ್ಟು ಕೆ ಪ್ಲಸ್ 4k ಪ್ಲಸ್ 9k ಮಾಡಿದ್ರೆ ಏನಾಗುತ್ತೆ, ಕೆ ಪ್ಲಸ್ 4k ಅಂದರೆ 5k, 5k ಪ್ಲಸ್ 9k ಅಂದರೆ 14k ಆಗುತ್ತೆ. 14k ಈಕ್ವಲ್ಸ್ ಟು 1 ಆಗಿದೆ. ಸೊ ಕೆ ವ್ಯಾಲ್ಯೂ ಏನಾಗುತ್ತೆ, 1/14 ಆಗುತ್ತೆ. ಓಕೆನಾ? ಕೆ ವ್ಯಾಲ್ಯೂ ಹೆಂಗೆ ಕಂಡುಹಿಡಿಯೋದು ಅಂತ ಗೊತ್ತಾಯಿತು ಅಲ್ವಾ? ನೆಕ್ಸ್ಟ್ ಇವಾಗ ಏನು ಕಂಡುಹಿಡಬೇಕು, ನಾವು ಸಬ್ ಕ್ವೆಶನ್ನ ಫೈಂಡ್ ಮಾಡಬೇಕು. ಫಸ್ಟ್ ಸಬ್ ಕ್ವೆಶನ್ ಏನಿದೆ, ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1. ಓಕೆನಾ? ಇದು ಫಸ್ಟ್ ಸಬ್ ಕ್ವೆಶನ್. ಎಕ್ಸ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಇರಬೇಕು ಅಂತ. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಅಂದರೆ ಎಲ್ಲಿಗೆ ಬರುತ್ತೆ, 0 ಪ್ಲಸ್ 1k ಬರುತ್ತೆ. ವಿಚ್ ಮೀನ್ಸ್ ಪಿ ಆಫ್ 0 ಪ್ಲಸ್ ಪಿ ಆಫ್ 1 ವಿಚ್ ಈಸ್ ಈಕ್ವಲ್ಸ್ ಟು, ಪಿ ಆಫ್ 0 ಅಂದರೆ ಏನು, 0 ಪ್ಲಸ್ 1k ಅಂದರೆ ಏನು, ಜಸ್ಟ್ k. 0 ಪ್ಲಸ್ k ಅಂದರೆ ಏನಾಗುತ್ತೆ, ವ್ಯಾಲ್ಯೂ ಈಕ್ವಲ್ಸ್ ಟು k ಆಗುತ್ತೆ ಅಲ್ವಾ? ಇವಾಗ ಕೆದು ವ್ಯಾಲ್ಯೂ ಏನು ಹಂಗಾದ್ರೆ, ಕೆ ಈಕ್ವಲ್ಸ್ 1/14. ಸೊ ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಅಂದರೆ ಈಸ್ ಈಕ್ವಲ್ಸ್ ಟು 1/14. ಓಕೆನಾ? ಹೆಂಗೆ ಸಾಲ್ವ್ ಮಾಡಿದ್ವಿ ಅಂತ ಕಂಪ್ಲೀಟಾಗಿ ಅರ್ಥ ಆಯಿತು ಅಲ್ವಾ? ಇವಾಗ ನೆಕ್ಸ್ಟ್ ಸಬ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಪಿ ಆಫ್ 1 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಅಂತ ಇದೆ. ವಿಚ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಅಂತ, ಎಕ್ಸ್ ವ್ಯಾಲ್ಯೂ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಅಂತ. ಓಕೆನಾ? ಸೊ ಈ ಕಂಡೀಷನಿಗೆ ತಕ್ಕನಾಗಿ ನಾವು ವ್ಯಾಲ್ಯೂಸ್ನ ಕಂಡುಹಿಡಿಬೇಕು. ಎಕ್ಸು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಇರಬೇಕು. ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಅಂದರೆ ಏನು ಕನ್ಸಿಡರ್ ಆಗುತ್ತೆ, ಇಷ್ಟು ಕನ್ಸಿಡರ್ ಆಗುತ್ತೆ ಅಲ್ವಾ? ಈಕ್ವಲ್ಸ್ ಟು 1 ಇಂದ ಗ್ರೇಟರ್ ದೆನ್ 1ಗೆ. ಬಟ್ ಇಟ್ ಆಲ್ಸೋ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಅಂದರೆ ಇಲ್ಲಿಗಷ್ಟೇ ಕಟ್ಟಾಗುತ್ತೆ. 1, 2 ಅಷ್ಟೇ ಕನ್ಸಿಡರ್ ಮಾಡಬೇಕು. ಆವಾಗ ಏನಾಗುತ್ತೆ, ಪಿ ಆಫ್ 1 ಪ್ಲಸ್ ಪಿ ಆಫ್ 2 ವಿಚ್ ಮೀನ್ಸ್ ಈಕ್ವಲ್ಸ್ ಟು 1k ಪ್ಲಸ್ 4k ಈಕ್ವಲ್ಸ್ ಟು 5k ಈಕ್ವಲ್ಸ್ ಟು 5 ಆಫ್ k ವ್ಯಾಲ್ಯೂ ಏನು, 1/14. ಓಕೆನಾ? ಸೊ ಈಕ್ವಲ್ಸ್ ಟು 5/14.
ಗೊತ್ತಾಯ್ತು ಅಲ್ವಾ ಹೆಂಗೆ ಸಾಲ್ವ್ ಮಾಡೋದು ಅಂತ? ಎಷ್ಟು ಈಸಿ ಆಗಿದೆ ನೋಡಿ. ಜಸ್ಟ್ ಕಂಡೀಷನ್ಸ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ ನಾವು. ನೆಕ್ಸ್ಟ್ ಕಂಡೀಷನ್ ಏನಿದೆ, ಪಿ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ 1 ಇರಬೇಕು. ಎಕ್ಸ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದೆನ್ 1. ಸೊ 1ಗಿಂತ ಗ್ರೇಟರ್ ಯಾವುದಿದೆ? 2 ಮತ್ತು 3 ಇದೆ. ಸೊ ಇವೆರಡನ್ನ ಕನ್ಸಿಡರ್ ಮಾಡಬೇಕು. ಪಿ ಆಫ್ 2 ಪ್ಲಸ್ ಪಿ ಆಫ್ 3 ಈಕ್ವಲ್ಸ್ ಪಿ ಆಫ್ 2 ವ್ಯಾಲ್ಯೂ ಏನು? 4k ಪ್ಲಸ್ 3 ವ್ಯಾಲ್ಯೂ ಏನು? 9k. ಎರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 13k ಈಕ್ವಲ್ಸ್ 13 ಆಫ್ 1/14 ವಿಚ್ ವಿಲ್ ಬಿ ಈಕ್ವಲ್ಸ್ ಟು 13/14. ಓಕೆನಾ? ಇದು ಕಂಡೀಷನ್ ಹೆಂಗೆ ಸ್ಯಾಟಿಸ್ಫೈ ಮಾಡೋದು ಗೊತ್ತಾಯ್ತು ಅಲ್ವಾ? ನೆಕ್ಸ್ಟ್ ನೋಡೋಣ. ಪಿ ಆಫ್ ಎಕ್ಸ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದೆನ್ 2. ಎಕ್ಸ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದೆನ್ 2 ಅಂತ ಇದೆ. ಸೊ ಎಕ್ಸ್ ಯಾವುದಾದ್ರು ಗ್ರೇಟರ್ ದೆನ್ 2 ಇದೆ ನೋಡಿ, ಜಸ್ಟ್ 3 ಇದೆ. ಸೊ ಪಿ ಆಫ್ 3 ಈಕ್ವಲ್ಸ್ ಟು 9k ಈಕ್ವಲ್ಸ್ ಟು 9 ಆಫ್ 1/14 ಈಕ್ವಲ್ಸ್ ಟು 9/14. ಜಸ್ಟ್ ಒಂದೊಂದು ಕ್ವೆಶನ್ ಸಾಲ್ವ್ ಮಾಡೋದಕ್ಕೆ ಎಷ್ಟೊತ್ತು ತಗೋತಿದೆ? 3 to 5 ಮಿನಿಟ್ಸ್ ಅಷ್ಟೇ ತಗೋತಿದೆ. ಸೊ ನೀವು ಈ ಥರ ಕ್ವೆಶನ್ನ 7 ಮಾರ್ಕ್ಸಿಗೆ ಕೊಡ್ತಾರೆ, ಆರಾಮಾಗಿ ಎಕ್ಸಾಮಲ್ಲಿ ಸಾಲ್ವ್ ಮಾಡ್ಬೋದು. ಅದಕ್ಕೆ ಕಂಪ್ಲೀಟಾಗಿ ಎಲ್ಲ ಕ್ವೆಶನ್ಸ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. Yes, next example. A box contains 12 items of which 4 are defectives. A sample of 3 items is selected from the box. Let X denote the number of defective items in the sample. Find the probability distribution of X. Determine mean and standard deviation. ಓಕೆನಾ? ಇಲ್ಲಿ ಕ್ವೆಶನ್ ನೋಡಿದ ತಕ್ಷಣ ನಿಮಗೆ ತುಂಬ ಡಿಫಿಕಲ್ಟ್ ಅನಿಸ್ಬೋದು, ಬಟ್ ಇದನ್ನು ಸಾಲ್ವ್ ಮಾಡೋದು ತುಂಬ ಈಸಿ. ಹೆಂಗೆ ಸಾಲ್ವ್ ಮಾಡೋದು ಅಂತ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನು ಕೊಟ್ಟಿದ್ದಾರೆ? ಬಾಕ್ಸ್ ಕಂಟೈನ್ಸ್ 12 ಐಟಮ್ಸ್, ಅಂದರೆ ಒಂದು ಬಾಕ್ಸ್ ಇದೆ. ಓಕೆನಾ? ಈ ಬಾಕ್ಸಲ್ಲಿ ಟೋಟಲ್ 12 ಐಟಮ್ಸ್ ಇದೆ. ಆಫ್ ವಿಚ್ 4 ಆರ್ ಡಿಫೆಕ್ಟಿವ್ಸ್. ಈ 12 ಐಟಮ್ಸ್ ಇದೆಯಲ್ಲ, ಅಮೌಂಗ್ ದೆಮ್ 4 ಡಿಫೆಕ್ಟಿವ್ ಇರುತ್ತೆ. ಓಕೆನಾ? ನೆಕ್ಸ್ಟ್, ಈ ಸ್ಯಾಂಪಲ್ ಆಫ್ 3 ಐಟಮ್ ಈಸ್ ಸೆಲೆಕ್ಟೆಡ್ ಫ್ರಮ್ ದ ಬಾಕ್ಸ್. ಅಂದರೆ ಬಾಕ್ಸಿಂದ ನಾವು ಟೋಟಲ್ 3 ಐಟಮ್ಸ್ನ ಸೆಲೆಕ್ಟ್ ಮಾಡ್ತೀವಿ. ಆ 3 ಐಟಮ್ಸು ಏನಿರುತ್ತೆ, ಡಿಫೆಕ್ಟಿವ್ಸ್ ಎಷ್ಟಿರುತ್ತೆ, ನಾನ್ ಡಿಫೆಕ್ಟಿವ್ ಎಷ್ಟಿರುತ್ತೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಫೈಂಡ್ ಮಾಡಬೇಕು. ಓಕೆನಾ? ಅದಾದಮೇಲೆ ಇದಕ್ಕೆ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಮಾಡಬೇಕು. ಇದಕ್ಕೇನು ಬರ್ಕೋಬೇಕು? ಫಸ್ಟು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಕಂಡುಹಿಡ್ಕೊಂಡು ಬರ್ಕೋಬೇಕು. ಅದಾದಮೇಲೆ ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಬರ್ಕೋಬೇಕು. ಮೀನ್ದು ಫಾರ್ಮುಲಾ ಏನು? ಇ ಆಫ್ ಎಕ್ಸ್. ಸೊ ಮೀನ್ ಕಂಡುಹಿಡಬೇಕಂದ್ರೆ ಇ ಆಫ್ ಎಕ್ಸ್ನ ಕಂಡುಹಿಡಬೇಕಾಗತ್ತೆ. ಇ ಆಫ್ ಎಕ್ಸ್ದು ಫಾರ್ಮುಲಾ ಏನು? ಇ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಸಮೇಷನ್ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್. ಓಕೆನಾ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ದು ಫಾರ್ಮುಲಾ ಏನು? ರೂಟ್ ವೇರಿಯನ್ಸ್ ಅಲ್ವಾ? ಸೊ ವೇರಿಯನ್ಸ್ನ ಕಂಡುಹಿಡಬೇಕು. ವೇರಿಯನ್ಸ್ದು ಫಾರ್ಮುಲಾ ಏನು? ಇ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಇ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಓಕೆನಾ? ಸೊ ಇದು ಫಾರ್ಮುಲಾಸು. ಸೊ ಇಷ್ಟೂ ಫೈಂಡ್ ಮಾಡಬೇಕಾಗತ್ತೆ ಈ ಕ್ವೆಶನಲ್ಲಿ. ಹೆಂಗೆ ಫೈಂಡ್ ಮಾಡೋದು ಅಂತ ನೋಡೋಣ. ಫಸ್ಟ್ ಇವಾಗ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಕಂಡುಹಿಡಬೇಕು. ಅಲ್ಲಿ ಏನು ಕೊಟ್ಟಿದ್ದಾರೆ? ಲೆಟ್ ಎಕ್ಸ್ ಡಿನೋಟ್ ದ ನಂಬರ್ ಆಫ್ ಡಿಫೆಕ್ಟಿವ್ ಐಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ 4 ನಂಬರ್ ಆಫ್ ಐಟಮ್ಸು ಡಿಫೆಕ್ಟಿವ್ ಅಂತ ತಗೋಬೇಕು. ಸೊ ಎಕ್ಸ್ ಈಕ್ವಲ್ಸ್ ಎಷ್ಟೆಷ್ಟು ತಗೋಬೋದು ಪ್ರಾಬಬಿಲಿಟಿ? 0 ಡಿಫೆಕ್ಟಿವ್. ಇವಾಗ 12ಅಲ್ಲಿ 4 ಡಿಫೆಕ್ಟಿವ್ ಅಂದರೆ ಮಿಗೋದೆಷ್ಟು? 8 ಅಲ್ವಾ? ಎಕ್ಸೆಪ್ಟ್ 8. ನೆಕ್ಸ್ಟು ಡಿಫೆಕ್ಟಿವ್ ಎಷ್ಟಿರ್ಬೋದು? 0 ಡಿಫೆಕ್ಟಿವ್ ಇರ್ಬೋದು, 1 ಡಿಫೆಕ್ಟಿವ್ ಇರ್ಬೋದು, 2 ಇರ್ಬೋದು, 3 ಇರ್ಬೋದು. ಅವ್ರು ಕೊಟ್ಟಿರೋದು ಟೋಟಲ್ 4 ಡಿಫೆಕ್ಟಿವ್ ಅಂತ. ಸೊ ನೋಡಿ 1 2 3 4 0 1 2 3. ಓಕೆನಾ? ಇದನ್ನು ಕನ್ಸಿಡರ್ ಮಾಡೋದು ಗೊತ್ತಾಯ್ತು ಅಲ್ವಾ? ಇವಾಗ ಇದಕ್ಕೆ ಪ್ರಾಬಬಿಲಿಟಿ ಹೆಂಗೆ ಬರೆಯೋದು ಅಂತ ನೋಡೋಣ. ಓಕೆನಾ? ಫಸ್ಟು ಎಕ್ಸ್ ಈಕ್ವಲ್ 0. 0ಗೆ ಪ್ರಾಬಬಿಲಿಟಿ ಬರೆಯೋಣ. ಪ್ರಾಬಬಿಲಿಟಿ ಆಫ್ 0 ಹೆಂಗೆ ಬರೆಯೋದು? ಕಾಂಬಿನೇಷನ್ಸ್ನ ಬರೀಬೇಕು. ಫಸ್ಟು ನೋಡಿ ಕೆಳಗಡೆ ಏನು ಬರ್ಕೋಬೇಕು? ಟೋಟಲ್ ನಂಬರ್ ಆಫ್ ಐಟಮ್ಸ್ನ ಬರ್ಕೋಬೇಕು. 12 ಕಾಂಬಿನೇಷನ್. ಎಷ್ಟು ಐಟಮ್ಸ್ನ ನಾವು ಸೆಲೆಕ್ಟ್ ಮಾಡ್ತಿದ್ದೀವಿ? ಟೋಟಲಾಗಿ 3 ಐಟಮ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ನೆಕ್ಸ್ಟ್ ಇವಾಗ ಎಕ್ಸೆಪ್ಟ್ 12 ಐಟಮ್ಸಲ್ಲಿ 4 ಡಿಫೆಕ್ಟಿವ್ ಆಗಿದ್ರೆ ಮಿಗೋದೆಷ್ಟು? 8.
ಸಿ ಕಾಂಬಿನೇಷನ್. ಇಲ್ಲಿ ಆರ್ ವ್ಯಾಲ್ಯೂ ಆಮೇಲೆ ಬರೆಯೋಣ. ಫಸ್ಟು ಇದರಲ್ಲಿ 0 ಡಿಫೆಕ್ಟಿವ್ ಅಂದರೆ ಎಷ್ಟು ಬರುತ್ತೆ? 0ನೇ ಬರುತ್ತೆ ಅಲ್ವಾ. 0C ಸಮಥಿಂಗ್ 0C ಬರುತ್ತೆ ಅಲ್ವಾ. ಐಟಮ್ಸು ಯಾವುದೂ ಇರಲ್ಲ ಇದರಲ್ಲಿ. ಸೊ ಇದನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. 8C ಮಿಕ್ಕಿರೋ ಐಟಮ್ ಎಷ್ಟು? 3. ಪ್ರಾಬಬಿಲಿಟಿ ಆಫ್ 0ಗೆ ಬರ್ಕೊಂಡ್ವಿ ಅಲ್ವಾ. ನೆಕ್ಸ್ಟ್ ಇವಾಗ ಪ್ರಾಬಬಿಲಿಟಿ ಇದ್ರದ್ದು ವ್ಯಾಲ್ಯೂ ಹೆಂಗೆ ಬರ್ಕೊಳ್ಳೋದು ಅಂತಲೂ ನಾನು ಆಮೇಲೆ ಹೇಳ್ಕೊಡ್ತೀನಿ. ಫಸ್ಟ್ ಇವಾಗ ಪ್ರಾಬಬಿಲಿಟೀಸ್ ಬರ್ಕೊಂಬಿಡೋಣ 1ಗೆ. ಸೊ 1ಗೆ ಪ್ರಾಬಬಿಲಿಟಿ ಏನು? 1 ಡಿಫೆಕ್ಟಿವ್ ಇದೆ ಅಂತ. ಸೊ ಟೋಟಲ್ 4ಅಲ್ಲಿ ಸಿ 1 ಈಸ್ ಡಿಫೆಕ್ಟಿವ್. ಓಕೆನಾ. ಇನ್ನು ಮಿಕ್ಕಿರೋ ಎಷ್ಟು? 8 ಮಿಕ್ಕಿರುತ್ತೆ. ಸಿ ಸೆಲೆಕ್ಟ್ ಮಾಡ್ತಾ ಇರೋದು ಎಷ್ಟು? 3 ಐಟಮ್ಸು. 3 - 1 ಮಾಡಿದ್ರೆ ಎಷ್ಟು ಮಿಗುತ್ತೆ? 2. ಓಕೆನಾ. ಡಿವಿಷನಲ್ಲಿ ಸೇಮ್ ವ್ಯಾಲ್ಯೂ ಇರುತ್ತೆ 12C3. ಓಕೆನಾ. ಪ್ರಾಬಬಿಲಿಟಿ ಆಫ್ 1. ನೆಕ್ಸ್ಟು ಪ್ರಾಬಬಿಲಿಟಿ ಆಫ್ 2 ಬರೆಯೋಣ. ಟೋಟಲ್ ನಾವು ಡಿಫೆಕ್ಟಿವ್ ಅಂತ ಕನ್ಸಿಡರ್ ಮಾಡಿರೋದು 4C. ಇದರಲ್ಲಿ ಡಿಫೆಕ್ಟಿವ್ ಆಗಿ ಸೆಲೆಕ್ಟ್ ಮಾಡ್ತಾ ಇರೋದು 2 ಐಟಮ್ಸ್ 8C. 2 ಮುಗಿದ್ರೆ 3ಅಲ್ಲಿ ಎಷ್ಟು ಮಿಗುತ್ತೆ? 1. ಸೊ 8C1 4C2 ಡಿವಿಷನ್ 12C3. ಓಕೆನಾ. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ 3 ಡಿಫೆಕ್ಟಿವ್ 4C3. ಇಲ್ಲಿ ನೋಡಿ ಇವಾಗ 4C3 ಇಲ್ಲಿಗೆ ಕಂಪ್ಲೀಟ್ ಆಗೋಯ್ತು. ಸೆಲೆಕ್ಟ್ ಮಾಡ್ತಾ ಇರೋದೇ ಟೋಟಲ್ ಆಗಿ 3 ಐಟಮ್ಸು. ಸೊ 3ನೂ ಕಂಪ್ಲೀಟ್ ಆದರೆ 8C0 ಬರುತ್ತೆ. ಸೊ ಇದನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಿವಿಷನ್ ಬೈ 12C3. ಓಕೆನಾ. ಇಷ್ಟು ಪ್ರಾಬಬಿಲಿಟಿ ಹೆಂಗೆ ಬರ್ಕೊಳ್ಳೋದು ಅಂತ ಗೊತ್ತಾಯ್ತು. ಇಲ್ಲಿ ಸಿ ವ್ಯಾಲ್ಯೂಸ್ ಇರೋದ್ರಿಂದ ಈ ಸಿ ವ್ಯಾಲ್ಯೂಸು ಹೆಂಗೆ ಕ್ಯಾಲ್ಕುಲೇಟ್ರಲ್ಲಿ ಹಾಕೋದು ಅನ್ನೋದು ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಒಂದನ್ನು ನಾನು ಕ್ಯಾಲ್ಕುಲೇಟ್ರಲ್ಲಿ ಹಾಕಿ ತೋರಿಸ್ತಿದ್ದೀನಿ. ಓಕೆನಾ. ಫಸ್ಟ್ ಪ್ರಾಬಬಿಲಿಟಿ ಆಫ್ 0ದು 8C3 ಡಿವೈಡ್ ಬೈ 12C3 ಅಂತ ಇದೆ. ಸೊ ಅದನ್ನು ಹಾಕೋಣ. ನೋಡಿ ಫಸ್ಟು ಡಿವಿಷನ್ ಫಾರ್ಮ್ ತೊಗೊಳ್ಳೋಣ. 8 ಶಿಫ್ಟ್ ಡಿವಿಷನ್ ಸಿಂಬಲ್ ಇದೆಯಲ್ಲ ಇದನ್ನು ಹಾಕೋಬೇಕು. ನೆಕ್ಸ್ಟ್ 3. ಓಕೆನಾ. 8C3 ಆಯಿತಾ? ಕಂಪ್ಲೀಟ್ ಆಯಿತಾ? ಕೆಳಗಡೆ ಬಂದ್ವಿ. 12 ಶಿಫ್ಟ್ C3. ಸೊ ವ್ಯಾಲ್ಯೂ ಏನು ಬಂತು? 14/55. ಓಕೆನಾ. 14/55. ಇವಾಗ ಸೇಮ್ ಅದೇ ಥರನೂ ಎಲ್ಲದನ್ನು ಕ್ಯಾಲ್ಕುಲೇಟ್ರಲ್ಲೇ ಆಗ್ತಾ ಹೋದರೆ ನಿಮಗೆ ವ್ಯಾಲ್ಯೂಸು P ಆಫ್ 1ಗೆ 28/55 ಬರುತ್ತೆ. P ಆಫ್ 2ಗೆ 12/55 ಬರುತ್ತೆ. P ಆಫ್ 3ಗೆ 1/55 ಬರುತ್ತೆ. ಓಕೆನಾ. ಇವಾಗ ಪ್ರಾಬಬಿಲಿಟಿ ಫಾರ್ ಎಲ್ಲ ವ್ಯಾಲ್ಯೂಸು ನಾವು ಬರ್ಕೊಂಡ್ವಿ 0 1 2 3ನ. ಇದನ್ನು ಟೇಬಲಲ್ಲಿ ಬರೆಯೋಣ. ಓಕೆನಾ. ಫಸ್ಟ್ ಇವಾಗ ಎಕ್ಸ್ ಇರುತ್ತೆ, ಕೆಳಗಡೆ P ಆಫ್ X ಇರುತ್ತಲ್ವಾ. ಸೊ ಎಕ್ಸ್ ವ್ಯಾಲ್ಯೂ ಏನು? ಫಸ್ಟು 0ಗೆ P ಆಫ್ X ವ್ಯಾಲ್ಯೂ ಏನು? 14/55. ನೆಕ್ಸ್ಟ್ 1ಗೆ P ಆಫ್ 1 ವ್ಯಾಲ್ಯೂ 28/55. 2 12/55. 3 1/55. ಓಕೆನಾ. ಇದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ಲು. ಇವಾಗ ನಾವೇನು ಫೈಂಡ್ ಮಾಡಬೇಕು? ಮೀನ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಮೀನ್ ವ್ಯಾಲ್ಯೂ ಫೈಂಡ್ ಮಾಡೋದಕ್ಕೆ ಏನು ಬೇಕು ನಮಗೆ? ಇ ಆಫ್ ಎಕ್ಸ್ ಬೇಕು, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್. ಸೊ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ನ ಹೆಂಗೆ ಫೈಂಡ್ ಮಾಡೋದು ನೋಡಿ. ಇ ಆಫ್ ಎಕ್ಸ್ ಈಕ್ವಲ್ ಸಮೇಷನ್ ಆಫ್ ಎಕ್ಸ್ ಇಂಟು P ಆಫ್ ಎಕ್ಸ್ ಅಲ್ವ ಫಾರ್ಮುಲಾ. ಸೊ ಎಕ್ಸ್ ವ್ಯಾಲ್ಯೂ ಫಸ್ಟ್ ಎಕ್ಸ್ ವ್ಯಾಲ್ಯೂ ಏನು? 0 ಇಂಟು 14/55 ಪ್ಲಸ್ 1 ಇಂಟು 28/55 ಪ್ಲಸ್ 2 ಇಂಟು 12/55 ಪ್ಲಸ್ 3 ಇಂಟು 1/55. ಓಕೆನಾ. ಸೊ ಇ ಆಫ್ ಎಕ್ಸ್ ವ್ಯಾಲ್ಯೂ ಈಕ್ವಲ್ಸ್ ಟು 1 ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ಸ್ ಟು ಮೀನ್. ಓಕೆನಾ. ಮೀನ್ ಫೈಂಡ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತು ಅಲ್ವಾ. ಈ ಫಾರ್ಮುಲಾಸ್ ಯಾವುದು ನೀವು ಬಯಟ್ ಹೊಡೆಯೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಬುಕ್ಕಲ್ಲೇ ಫಾರ್ಮುಲಾಸ್ ಇರುತ್ತೆ, ಜಸ್ಟ್ ಅಲ್ಲಿಂದ ಕಾಪಿ ಮಾಡಿಕೊಂಡು ಬರೆದ್ರೆ ಆಯಿತು. ನೆಕ್ಸ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಮಾಡಬೇಕು. ಸೊ ಇದಕ್ಕೆ ಏನು ಬೇಕು ನಮಗೆ? ವೇರಿಯನ್ಸ್ ಬೇಕು. ಸೊ ವೇರಿಯನ್ಸ್ನ ಫೈಂಡ್ ಮಾಡೋಣ. ಈ ವೇರಿಯನ್ಸಲ್ಲಿ ಏನು ಬೇಕು? ಇ ಆಫ್ ಎಕ್ಸ್ ಸ್ಕ್ವೇರು ಮತ್ತು ಇ ಆಫ್ ಎಕ್ಸ್ ವ್ಯಾಲ್ಯೂ ಬೇಕು. ಇ ಆಫ್ ಎಕ್ಸ್ ವ್ಯಾಲ್ಯೂ ಆಲ್ರೆಡಿ ಕಂಡುಹಿಡ್ತಿದ್ದೀವಿ. ಇ ಆಫ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಇ ಆಫ್ ಎಕ್ಸ್ ಸ್ಕ್ವೇರ್ ಇದ್ರದ್ದು ಫಾರ್ಮುಲಾ ಏನು? ಸಮೇಷನ್ ಎಕ್ಸ್ ಸ್ಕ್ವೇರ್ ಇಂಟು P ಆಫ್ ಎಕ್ಸ್. ಓಕೆನಾ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಎಕ್ಸ್ ವ್ಯಾಲ್ಯೂನು 0 ಸ್ಕ್ವೇರ್ ಇಂಟು 14/55 ಪ್ಲಸ್ 1 ಸ್ಕ್ವೇರ್ ಇಂಟು 28/55 ಪ್ಲಸ್ 2 ಸ್ಕ್ವೇರ್ ಇಂಟು 12/55 ಪ್ಲಸ್ 3 ಸ್ಕ್ವೇರ್ ಇಂಟು 1/55.
ಓಕೆನಾ. ಸೊ ಫಾರ್ಮುಲಾಗೆ ವ್ಯಾಲ್ಯೂಸ್ನ ಬರ್ಕೊಂಡಿದ್ದೀವಿ. ಈ ವ್ಯಾಲ್ಯೂಸ್ನ ನೀವು ಕ್ಯಾಲ್ಕುಲೇಟ್ರಲ್ಲಿ ಹಾಕಿದ್ರೆ 17/11 ಬರುತ್ತೆ. ಇ ಆಫ್ ಎಕ್ಸ್ ಸ್ಕ್ವೇರ್ದು ವ್ಯಾಲ್ಯೂ ಸಿಕ್ತು. ಇ ಆಫ್ ಎಕ್ಸ್ದು ಆಲ್ರೆಡಿ ಕಂಡುಹಿಡಿದಿದ್ದೀವಿ 1 ಅಂತ ವ್ಯಾಲ್ಯೂ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ವೇರಿಯನ್ಸ್ ಈಸ್ ಈಕ್ವಲ್ಸ್ ಟು ಇ ಆಫ್ ಎಕ್ಸ್ ಸ್ಕ್ವೇರ್ 17/11 ಮೈನಸ್ ಇ ಆಫ್ ಎಕ್ಸ್ ವ್ಯಾಲ್ಯೂ ಏನು 1 ಹೋಲ್ ಸ್ಕ್ವೇರ್. ಸೊ ಇದು ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದಾಗ ವೇರಿಯನ್ಸ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ 6/11 ಬರುತ್ತೆ. ಓಕೆನಾ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ಸ್ ಟು √v ಅಲ್ವಾ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ಸ್ ಟು √6/11. ಇದನ್ನು ಕ್ಯಾಲ್ಕುಲೇಟ್ರಲ್ಲಿ ಹಾಕಿದ್ರೆ ನಿಮಗೆ ವ್ಯಾಲ್ಯೂ 0.7385 ಬರುತ್ತೆ. ಓಕೆನಾ. ಈ ಕ್ವೆಶನ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಕಂಪ್ಲೀಟಾಗಿ ಅರ್ಥ ಆಯಿತು ಅಲ್ವಾ. ಫಸ್ಟ್ ನಾವೇನು ಬರ್ಕೋಬೇಕು, ಎಕ್ಸ್ ವ್ಯಾಲ್ಯೂಸ್ನ ಬರ್ಕೊಂಡಿದ್ದೀವಿ. ಅದಾದಮೇಲೆ ಅದಕ್ಕೆ ಪ್ರಾಬಬಿಲಿಟಿ ವ್ಯಾಲ್ಯೂಸ್ನ ಕಂಡುಹಿಡಿದಿದ್ದೀವಿ. ಅದಾದಮೇಲೆ ಅದಕ್ಕೆ ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡುಹಿಡಿದಿದ್ದೀವಿ. ಓಕೆನಾ. ಈ ಥರ ಕ್ವೆಶನ್ಗೆ ನಿಮಗೆ 7 ಮಾರ್ಕ್ಸ್ ಬರುತ್ತೆ. ಸೊ ತುಂಬ ಇಂಪಾರ್ಟೆಂಟು. ಇಲ್ಲಿವರೆಗೂ ಎಲ್ಲ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನಲ್ಲಿ ಯಾವುದೇ ಥರ ಟೈಪ್ ಪ್ರಾಬ್ಲಮ್ಸ್ ಬರುತ್ತೆ ಎಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ನೀವು ಆ ವಿಡಿಯೋಸ್ನ ಹೋಗಿ ವಾಚ್ ಮಾಡಿಲ್ಲ ಅಂದರೆ ವಾಚ್ ಮಾಡಿ, ನಿಮಗೆ ಯೂಸ್ಫುಲ್ ಆಗಿರುತ್ತೆ ಎಕ್ಸಾಮ್ಸ್ಗೆ. ನೆಕ್ಸ್ಟ್ ಟಾಪಿಕ್ನು ಕೂಡ ಸಾಲ್ವ್ ಮಾಡಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.